ಕೊಡ್ಬೇಕಂತಾನೆ ಈಗ ಬೇಡಿಕೆ. ಎಲ್ಲ ಸರಿ ಮೊದಲ ಥರನೇ ಮಾಡಬೇಕು. ರಿಕ್ಷಾ ಮೊದಲ ಥರ ಇದ್ರೆ ಓಕೆ. ನೋಡಿ ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ನಾವು ಕುಮಟಾದಿಂದ ಗೋಕರ್ಣ ಭಾಗಕ್ಕೆ ಈಗಾಗಲೇ ಬಂದಿದ್ದೀವಿ. ಕಾರಣ ಏನಂದರೆ ಈಗಾಗಲೇ ಇಲ್ಲಿ ಗ್ರಾಮ ಪಂಚಾಯತ್ನವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗಾಗಲೇ ನಾವು ಈ ರಸ್ತೆಯನ್ನು ಒಲಿವೆ ಅಂತ ಮಾಡಿದ್ದಾರೆ ಅವರು. ಪೊಲೀಸ್ ಅಲ್ಲ, ಗ್ರಾಮ ಪಂಚಾಯತ್ನವರು ಈಗಾಗಲೇ ಒಂದು ಒಲಿವೆ ಅನ್ನೋದನ್ನ ಮಾಡಿದ್ದಾರೆ. ಯಾಕಂದರೆ ಇದು ರೂಲ್ಸ್ ಯಾವುದೇ ರೀತಿಯಾದಂಥ ನಿಯಮಾವಳಿಗಳು ಫಾಲೋ ಆಗ್ತಾ ಇಲ್ಲ. ಯಾಕೆ ಹೇಳಿದ್ರೆ ಇಲ್ಲಿ ಈ ಸಮಯದಲ್ಲಿ ತಾವು ನೋಡ್ಬೋದು, ಈಗ ಯಾರು ಪೊಲೀಸರು ಯಾರು ಕೂಡ ಇಲ್ಲ. ಅವ್ರಿಗೆ ಮನಸ್ಸಿಗೆ ಬಂದಂತೆ ಒಂದು ನಿಯಮಾವಳಿಯನ್ನು ಫಾಲೋ ಮಾಡ್ತಾರೆ. ತಾವು ಇದನ್ನು ಲೈವ್ ದೃಶ್ಯವನ್ನು ತಾವು ನೋಡ್ಬೋದು. ಆದ್ರೆ ಮನಸ್ಸಿಗೆ ಬಂದಂತೆ ಇದು ಮಾಡ್ತಾ ಇದ್ದಾರೆ. ಮತ್ತೇನಂದ್ರೆ ಇದು ಪುರಸಭೆ ನಗರಸಭೆನೂ ಅಲ್ಲ ಇದು, ಯಾಕಂದ್ರೆ ಗ್ರಾಮ ಪಂಚಾಯತಿ ಆಗಿರ್ತದೆ. ಮತ್ತೇನಂದ್ರೆ ಇಲ್ಲಿ ಸ್ಥಳೀಯರು ಏನು ಮಳೆಗಾಲದ ಸಮಯದಲ್ಲಿ ಟೂರಿಸ್ಟ್ ಎಲ್ಲ ಭಾಳ ಕಡಿಮೆ ಇರ್ತದೆ. ಸ್ಥಳೀಯರಿಗೆ ಅದು ಏನಾಗ್ತದೆ, ಭಾಳ ರೂಲ್ಸ್ ಫಾಲೋ ಆಗೋದಿದ್ರೆ ಮತ್ತೆ ಅವ್ರು ಏನಾಗ್ತದೆ ಕೇಳಿದ್ರೆ, ಈಗ ಸ್ಥಳೀಯರು ಏನಾದ್ರು ಒಂದು ಸಮಸ್ಯೆಲಿದ್ದಾಗ ಅವರು ಈ ರೌಂಡ್ ಹಾಕ ಬರಬೇಕಾಗ್ತದೆ. ರೌಂಡ್ ಹಾಕ ಬಂದರೆ ಅವರು ರಿಕ್ಷಾದವರಿಗೆ ಒಂದು ಅದ್ರ ಒಂದು ಶುಲ್ಕವನ್ನು ಒಂದು ಹೆಚ್ಚಳ ಮಾಡುವುದು ಅನಿವಾರ್ಯ ಆಗಿಬಿಡ್ತದೆ. ಆ ಒಂದು ನಿಟ್ಟಿನಲ್ಲಿ ಅದು ಮೊದಲಿನ ಥರ ಯಾವ ರೀತಿ ಇದು ಇತ್ತು ಅದೇ ರೀತಿ ಒಂದು ನಿಯಮಾವಳಿಯನ್ನು ಕಾಪಾಡ್ಕೊಳ್ಬೇಕು. ಯಾಕಂದರೆ ಅದು ಒನ್ ವೇಯನ್ನು ತೆಗೆದಾಕಬೇಕು. ಯಾಕೆ ಕೇಳಿದ್ರೆ ಅವರಿಗೆ ಸ್ಥಳೀಯರಿಗೆಲ್ಲ ಏನೋ ಒಂದು ಸಮಸ್ಯೆ ಇದ್ದಾವಾಗ ರಿಕ್ಷಾದವರಿಗಾಗಿರ್ಬೋದು ಮತ್ತು ಇಲ್ಲ ಎಲ್ಲ ಲೋಕಲ್ ವೆಹಿಕಲ್ನವರಿಗಾಗಿರ್ಬೋದು ಸಮಸ್ಯೆಗಳು ಬಂದಾವಾಗ ಅವರು ರೌಂಡ್ ಹಾಕ ಬರೋದಿದ್ರೆ ಅವರು ಬಾಡಿಗೆ ಕೂಡ ಜಾಸ್ತಿ ಕೇಳುವುದು ಸಹಜ. ನಾವು ಒಂದು ನಿಟ್ಟಿನಲ್ಲಿ ಆ ಒಂದು ನಿಟ್ಟಿನಲ್ಲಿ ಈಗ ಮೊದಲಿನ ಥರ ಏನು ನಿಯಮಾವಳಿ ಇತ್ತು ಅದು ಫಾಲೋ ಆಗಬೇಕು. ಈಗ ನೋಡಿ, ತಾವು ಇದು ಬೋರ್ಡನ್ನು ನೋಡ್ತಾ ಇದ್ರಿ, ಅದು ಒನ್ ವೇ ಅಂತಲೂ ಕೂಡ ಬೋರ್ಡು ಕೂಡ ಸರಿ ಕಾಣ್ತಾ ಇಲ್ಲ. ಯಾವುದ್ಯಾವುದೋ ನಾಮಫಲಕ, ಜಾಹೀರಾತು ನಾಮಫಲಕ ಕಾಣ್ತಾ ಇದೆ. ಅದು ಯಾರು ದುಡ್ಡು ತಗೊಂಡು ಅದು ಜಾಹೀರಾತನ್ನು ಹಾಕಿದಾರೋ ಏನೋ ನಮಗಂತೂ ಗೊತ್ತಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಸರ್ಕಾರಕ್ಕೆ ಮತ್ತು ಗ್ರಾಮ ಪಂಚಾಯತಿಗೆ ಬೇಡಿಕೆ ಏನು ಇಡ್ತೇವೆ ಅಂತ ಕೇಳಿದ್ರೆ, ಈಗ ರಿಕ್ಷಾದವರಿಗಾಗಿರ್ಬೋದು ಅವರಿಗೆ ಹೆಚ್ಚಿನ ಶುಲ್ಕ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಅವರು ಸುತ್ತಾಕೊಂಡು ಬರಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಮೊದಲಿನ ಥರನೇ ಈ ರಸ್ತೆಯನ್ನು ಒನ್ ವೇಯನ್ನು ತೆಗಿಬೇಕು. ಯಾಕಂದರೆ ಅವರಿಗೆ ದೊಡ್ಡವ್ರು ಕಾಣದ ಕೈ ಮತ್ತು ದುಡ್ಡಿದ್ದವರು ಏನು ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಅವರು ನಡೆಸ್ಕೊಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಗೋಕರ್ಣ ಭಾಗದಲ್ಲಿ ತಾವು ನೋಡ್ಬೋದು, ಅವ್ರವ್ರದೇ ದರ್ಬಾರ್ ಕಾಣದ ಕೈ ಕೆಲಸ ಮಾಡೋದು, ದುಡ್ಡಿದ್ದವ್ರಿಗೆ ಒಂಥರ, ದುಡ್ಡು ಇಲ್ದಿದ್ದವ್ರಿಗೆ ಒಂಥರ ನಡೆಸ್ಕೊಳ್ಳುವಂಥದ್ದು ಇಲ್ಲಿ ಮೊದಲಿನೂ ನಡ್ಕೊಂಡು ಬರ್ತಾ ಇದೆ. ಯಾಕಂದರೆ ಇಲ್ಲಿ ಕುಮಟಾ ನಮ್ಮ ಒಂದು ಇದು ತಾಲೂಕು ಆಗಿರೋದ್ರಿಂದ ಅದು ದೂರ ಆಗ್ತದೆ. ಅಲ್ಲಿ ಹೇಳೋರು ಇರೋದಿಲ್ಲ, ಕೇಳೋರು ಇರೋದಿಲ್ಲ. ಅಧಿಕಾರಿಗಳು ಕೂಡ ಕಣ್ಣು ಮುಚ್ಚಿ ಕೂತ್ಕೊಂಡಿರ್ತಾರೆ. ಅದಕ್ಕಾಗಿ ಅವ್ರು ಪೊಲೀಸರು ಮಾಡಿದ್ರೆ ದರ್ಪ ಆಗ್ಬಿಟ್ಟಿದೆ. ಯಾಕಂದರೆ ಈ ಪೊಲೀಸರು ಏನು ಮಾಡ್ತಾರೆ, ಅವ್ರ ಮನಸ್ಸಿಗೆ ಬಂದಂಗೆ ರೂಲ್ಸ್ ಮಾಡುವಂಥದ್ದು, ಇಲ್ಲಿ ಸ್ಥಳೀಯರಿಗೆ ಒಂದು ಹತ್ತಿಕ್ಕುವಂಥದ್ದು ಒಂದು ಇದು ಬಡವರಿಗೆ ಹತ್ತಿಕ್ಕುವಂಥದ್ದು ಒಂದು ಇದನ್ನು ನಡೀತಾ ಇದೆ. ಮತ್ತು ರಿಕ್ಷಾದವರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಯಾಕಂದರೆ ಜಾಸ್ತಿ ಬಾಡಿಗೆ ಕೇಳಿದ್ರೆ, ಹೆಚ್ಚಿನ ಬಾಡಿಗೆ ಕೇಳಿದ್ರೆ ಜನ ಬರೋದಕ್ಕೆ ಇಷ್ಟ ಮಾಡೋದಿಲ್ಲ. ಮತ್ತು ಅವರು ಸುತ್ತಾಕೊಂಡು ಬರಬೇಕಾಗ್ತದೆ, ರೌಂಡ್ ಹಾಕೊಂಡು ಬರುವಂಥದ್ದು ಸಮಸ್ಯೆಗಳು ಉಳ್ಬಣ ಆಗ್ತದೆ. ಮತ್ತು ಅವರು ಅದಕ್ಕೆ ಶುಲ್ಕವನ್ನು ಕೂಡ ಜಾಸ್ತಿ ಮಾಡಬೇಕಾದಂಥ ಅನಿವಾರ್ಯ ಬರ್ತದೆ. ಅದಕ್ಕಾಗಿ ಅವರು ಜಾಸ್ತಿ ಶುಲ್ಕ ಆದರೆ ಅವರಿಗೆ ಜನ ಬರುವಂಥದ್ದು ಕಡಿಮೆ ಆಗಿಬಿಡ್ತದೆ. ಆ ಒಂದು ನಿಟ್ಟಿನಲ್ಲಿ ಮೊದಲಿನ ಥರನೇ ಒಂದು ಇದನ್ನು ಒಂದನ್ನು ತೆಗೆದಾಕಬೇಕು. ಮತ್ತು ಮೊದಲಿನ ಥರ ಯಾವ ಥರ ಇದು ಇತ್ತು ಅದೇ ಒಂದು ನಿಯಮಾವಳಿಯನ್ನು ಪಾಲನೆ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಬೋರ್ಡು ಅಲ್ಲಿ ನೋಡಿ, ಅಲ್ಲಿ ಒಂದು ಬೋರ್ಡ್ ಇಲ್ಲ, ಒಂದು ಬರೀ ಒಂದು ಬಾಣದ ಗುರುತು ಒಂದು ಕಾಣ್ತಾ ಇದೆ. ನೀವು ಬನ್ನಿ. ನಾವು ನೋಡ್ಬೋದು ಒಲವೆ ಅಂತ ಇದೆ. ಅದು ಒಲವೆ ಅಂತ ನಾಮಫಲಕಲ್ಲೂ ಕೂಡ ಬರೀಲಿಲ್ಲ, ಒಂದು ಬೋರ್ಡ್ ಅಷ್ಟೇ ಹಾಕಿದ್ದಾರೆ. ಅಲ್ಲಿ ಕಣ್ಣಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ನಾವು ನೋಡ್ಬೋದು. ಬೋರ್ಡ್ ಯಾವ ರೀತಿ ಇದೆ ಅಂದರೆ ಲೈವ್ ಮಾಡಿದ್ರಾ? ನಾವು ಇದನ್ನು ನಾಮಫಲಕವನ್ನು ನೋಡ್ಬೋದು. ಈಗಾಗಲೇ ರೌಂಡ್ ಅಪ್ ಶೇಪ್ ಹಾಕಿದೆ ಮತ್ತು ಹುಗ್ದು ಇಲ್ಲ. ಇದು ಯಾವಾಗ ಬೀಳುತ್ತೆ ಅಂತ ಹೇಳ್ಬೋದು, ಯಾವ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಇದ್ದಂಥ ಬೋರ್ಡನ್ನು ಎತ್ತಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯವರಾಗಿರ್ಬೋದು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಮತ್ತು ಏನು ನಮ್ಮ ಪೊಲೀಸರ ಅಧಿಕಾರಿ ವರ್ಗದವರೇ ಅವ್ರದ್ದೇ ದರ್ಪ ಆಗಿಬಿಟ್ಟಿದೆ. ಇಲ್ಲಿ ತಾವು ನೋಡ್ಬೋದು, ಅವ್ರಿಗೆ ಮನಸ್ಸಿಗೆ ಬಂದಾಗ ಇಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಬಂದಂತೆ ಸಮಯದಲ್ಲಿ ಈಗಾಗಲೇ ನಾಮಫಲಕ ಏನು ಒನ್ ವೇನೋ ರೂಲ್ಸ್ ಏನು ಹೇಳಿದ್ರಲ್ವ ಅವರು, ಅದು ರೂಲ್ಸ್ ಯಾವುದೇ ರೀತಿ ಪಾಲನೆ ಆಗ್ತಾ ಇಲ್ಲ. ತಾವು ನೋಡ್ಬೋದು ಇದನ್ನು. ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಈ ಥರ ಈ ಬೋರ್ಡು ಉಲ್ಟಾ ಇಟ್ಟಿದ್ದಾರೆ, ನಾವು ನೋಡ್ಬೋದು. ಒನ್ ವೇ ಬೋರ್ಡ್ ಆ ಪೊಲೀಸ್ ಚೌಕ ಏನಿದೆ ನೋಡಿ, ಮಾಡ್ಬೇಕೆಲ್ಲ.
ಈಗಾಗಲೇ ನಾಮಫಲಕದ ತಾವು ನೋಡ್ಬೋದು ಇದನ್ನು ಒನ್ ವೇ. ಇದರಲ್ಲಿ ಪೊಲೀಸರು ಯಾರು ಕೂಡ ಇಲ್ಲ ಇಲ್ಲಿ ಆಲ್ರೆಡಿ. ಅಂದರೆ ಇಲ್ಲಿ ಸರ್ಕಾರ ವತಿಯಿಂದ ಏನು ಇದನ್ನು ಅಳವಡಿಸಬೇಕು. ಆದರೆ ಇಲ್ಲಿ ಯಾವುದೋ ಸರ್ಕಾರದ ದಾನಿ ಕಡೆಯಿಂದ ತೊಗೊಂಡಿದ್ದಾರೆ, ತಾವು ನೋಡ್ಬೋದು. ಈ ಥರ ದಾನಿ ಕಡೆಯಿಂದ ಇದು ಮಾಡೋದಕ್ಕಿಂತ ನಮಗೆ ನಾಮಫಲಕ ಸ್ಪಷ್ಟೀಕರಣ ಬೇಕು. ಯಾಕಂದರೆ ಇದರಲ್ಲಿ ಸ್ಪಷ್ಟೀಕರಣ ಇಲ್ಲ. ಯಾಕಂದರೆ ಅಡ್ವರ್ಟೈಸ್ಮೆಂಟ್ ನಾಮಫಲಕ ಏನು ಜಾಹೀರಾತುಗೋಸ್ಕರ ಹಾಕಿದ್ದ ಜಾಹೀರಾತು ಇದೆ, ಮತ್ತೇನೆಂದರೆ ಇದು ಸರ್ಕಾರದ ಇದ್ರೂ ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗ ದಾನಿಗಳದ ಹೆಸರು ಹಾಕೋದಿದ್ರೆ ಅದು ಪ್ರತ್ಯೇಕವಾಗಿ ಹಾಕಬೇಕು. ಯಾಕಂದರೆ ಅಂಥ ಇದರಲ್ಲೇ ಹಾಕೋದಲ್ಲ. ಇಲ್ಲಿ ನೋಡಿ ದಾನಿಗಳ ಹೆಸರು ಕೂಡ ಇದೆ. ಮತ್ತೊಂದು ನೋಡಿದ್ರೆ ಸರ್ಕಾರದ ಏನು ನಾಮಫಲಕನೂ ಸರಿ ಬಂದಿಲ್ಲ ಇಲ್ಲಿ, ತಾವು ನೋಡ್ಬೋದು ಇದನ್ನು ಪೂರ. ಯಾಕಂದರೆ ಈ ಪೊಲೀಸರು ಕಾಣುತ್ತೇ ಇಲ್ಲ ಆಲ್ರೆಡಿ. ಅಂದರೆ ಈಗಾಗಲೇ ಅವರು ಮನಸ್ಸಿಗೆ ಬಂದಂತೆ ಇದು ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಅದು ಏನು ನಾಮಫಲಕ ಒನ್ ವೇ ತೆಗೆದೇ ಇದ್ದರೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟವನ್ನು ನಮ್ಮದು ಜಂಟಿ ಆಶ್ರಯದಲ್ಲಿ ಹೋರಾಟ ವೇದಿಕೆಗಳ ಮುಖಾಂತರ ನಾವು ಇಲ್ಲೇ ಮಾಡ್ತೀವಿ. ಮತ್ತು ಆಟೋ ಚಾಲಕ ಮಾಲಕರನ್ನೆಲ್ಲ ತಗೊಂಡು ಮುಂದಿನ ದಿನದಲ್ಲಿ ಆಟೋದವರು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಎಚ್ಚರದ ಗಂಟೆಯನ್ನು ಬಾರಿಸೋದ್ರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.